ಇವರೇನು ಮನುಷ್ಯರೋ ರಾಕ್ಷಸರು? ಪಟ್ಟಣಗೆರೆ ಶೆಡ್ನ ರಕ್ತ ಚರಿತ್ರೆ ಬಯಲು. ಡೆವಿಲ್ ಗ್ಯಾಂಗ್ ಕ್ರೌರ್ಯ ಬಿಚ್ಚಿಟ್ಟ 2 ಫೋಟೋ. ಹೌದು, ಈ ಫೋಟೋ ನೋಡಿದ್ರೆ ಎಂಥವರೆಗೂ ಎದೆ ಜಲ್ಲೆನ್ಸುತ್ತೆ, ಮೈ ನಡುಗುತ್ತೆ. ಒಬ್ಬ ಮನುಷ್ಯನನ್ನ ಹೀಗೂ ಕೊಲ್ತಾರ ಅನ್ನೋ ಭಾವನೆ ಮೂಡಿಸುತ್ತೆ. ಇವರೇನು ಮನುಷ್ಯರೋ ರಾಕ್ಷಸರೋ ಅಂತ ಕೋಪ ಉಕ್ಕಿ ಹರಿಯುತ್ತೆ. ಯಾಕಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಷ್ಟೊಂದು ಬರ್ಬರವಾಗಿ ದರ್ಶನ್ ಅಂಡ್ ಗ್ಯಾಂಗ್ ವಿಕೃತವಾಗಿ ಕೊಂದಿದೆ. ಈ 2 ಫೋಟೋ ಇಡೀ ಕ್ರೌರ್ಯವನ್ನೇ ಬಿಚ್ಚಿಟ್ಟಿದೆ. ಫೋಟೋ 1, ಪ್ರಾಣ ಭಿಕ್ಷೆ ಬೇಡುವ ರೇಣುಕಾಸ್ವಾಮಿ. ನನ್ನನ್ನ ಬದುಕಿಸಿ ಅಂತ ಕೇಳಿದ್ರು ಕರಗದ ಕಿರಾತಕರು. ಇದು ರೇಣುಕಾಸ್ವಾಮಿಯನ್ನ ಕೊಂದಿರುವ ವಿಕೃತ ಫೋಟೋ. ಈ ಫೋಟೋವನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಕರೆತಂದ ಕಿರಾತಕರು ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಈ ಹಲ್ಲೆಯಿಂದ ರೇಣುಕಾಸ್ವಾಮಿ ನಿತ್ರಾಣಗೊಂಡಿದ್ದಾನೆ. ಕೊನೆ ಕ್ಷಣದಲ್ಲಿ ಪರಿಪರಿಯಾಗಿ ಪ್ರಾಣ ಭಿಕ್ಷೆಯನ್ನ ಬೇಡ್ತಾನೆ. ಕಣ್ಣೆದುರಿಗೆ ಸಾವು ಇರೋದನ್ನ ನೋಡಿ ಕಣ್ಣೀರು ಹಾಕ್ತಾನೆ. ಇನ್ನೊಂದು ಸಲ ಪವಿತ್ರ ಗೌಡ ಸಹವಾಸಕ್ಕೆ ಬರಲ್ಲ, ನನ್ನನ್ನ ಬದುಕಿಸಿ ಅಂತ ಗೋಗರಿತಾನೆ. 2 ಲಾರಿಗಳ ಮಧ್ಯೆ ಕೂರಿಸಿದ ನರ ರಾಕ್ಷಸರು, ಚಿತ್ರ ಹಿಂಸೆ ನೀಡಿ ಗಹಗಹಿಸಿದ ಕಿರಾತಕರು. ಪಟ್ಟಣಗೆರೆ ಶೆಡ್ನಲ್ಲಿ ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ, ಈ 2 ಲಾರಿಗಳ ಮಧ್ಯೆ ರೇಣುಕಾಸ್ವಾಮಿಯನ್ನ ಕೂರಿಸಿ ಒಬ್ಬೊಬ್ಬರು ಹಲ್ಲೆ ಮಾಡಿದ್ದಾರೆ. ಕೈ ಮುಗಿದು ರೇಣುಕಾಸ್ವಾಮಿ ಗೋಗರಿಯುತ್ತಾನೆ. ಪವಿತ್ರ ಗೌಡ ಅವನನ್ನ ಬಿಡಬೇಡ ಅಂತ ಪ್ರಚೋದಿಸ್ತಾಳೆ. ಈ ಪ್ರಚೋದನೆ ಬಳಿಕ 2 ಲಾರಿಗಳ ಹಿಂಬದಿಗೆ ರೇಣುಕಾ ತಲೆಯನ್ನ ಜಜ್ಜಲಾಗಿದೆ. ಇಷ್ಟೆಲ್ಲ ಘಟನೆ ನಡೆದಾಗ ಸ್ಪಾಟ್ನಲ್ಲೇ ದರ್ಶನ್ ಇದ್ದಿದ್ದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಹಿಗ್ಗಾಮುಗ್ಗ ಥಳಿಸುವಂಥ ಆರೋಪಿಗಳು ಅಲ್ಲೇ ಇದ್ದ 2 ಲಾರಿಗಳಿಗೆ ಆತನ ತಲೆ ಗುದ್ದಿಸಿ ವಿಕೃತಿ ಮೆರೆದಿದ್ರು. ಇದೇ ಜಾಗದಲ್ಲಿದ್ದಂಥ ಪವಿತ್ರ ಗೌಡ ಕೂಡ ಮತ್ತೆ ಹಲ್ಲೆ ಮಾಡುವಂತೆ ಇತರೆ ಆರೋಪಿಗಳಿಗೂ ಕೂಡ ಪ್ರಚೋದನೆ ನೀಡಿದ್ರು ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ರೇಣುಕಾಸ್ವಾಮಿ ಸಾವನ್ನಪ್ಪುವ ತನಕ ಕೂಡ ನಟಿ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಇಬ್ಬರು ಕೂಡ ಸ್ಥಳದಲ್ಲಿದ್ದರು ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಫೋಟೋ 2, ವಿಲವಿಲ ಒದ್ದಾಡಿದ ರೇಣುಕಾ. ಅರೆಜೀವ ಸ್ಥಿತಿಯಲ್ಲಿ ಬಿದ್ದಿದ್ದ ಫೋಟೋ ಲಭ್ಯ. ಇನ್ನು ಪಟ್ಟಣಗೆರೆ ಶೆಡ್ನ 2ನೇ ಫೋಟೋ ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಇದರಲ್ಲಿ ತೀವ್ರ ಹಲ್ಲೆಯ ಬಳಿಕ ರೇಣುಕಾಸ್ವಾಮಿ ಅಸ್ವಸ್ಥಗೊಳ್ತಾನೆ. ಹಲ್ಲೆಯಿಂದ ನೆಲದ ಮೇಲೆ ಬಿದ್ದಿದ್ದ ರೇಣುಕಾ ನರಳಿ ಜೀವ ಬಿಡ್ತಾನೆ. ಈ 2 ಫೋಟೋಗಳು ಮರ್ಡರ್ ಗ್ಯಾಂಗ್ ವಿರುದ್ಧ ಅತಿ ದೊಡ್ಡ ಸಾಕ್ಷ್ಯವಾಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ 2 ಫೋಟೋಗಳು ಕೂಡ ಈಗ ಲಭ್ಯ ಆಗಿರುವಂಥದ್ದು. ಒಂದು ಫೋಟೋದಲ್ಲಿ ಆರೋಪಿಗಳನ್ನ ರೇಣುಕಾಸ್ವಾಮಿ ಪರಿಪರಿಯಾಗಿ ಬೇಡ್ಕೋತಾ ಇರುವಂಥದ್ದು, ತನ್ನನ್ನು ಬಿಟ್ಟುಬಿಡಿ ಅಂತ ಬೇಡ್ಕೋತಾನೆ. ಆದರೂ ಕೂಡ ಆರೋಪಿಗಳು ಬಿಡೋದಿಲ್ಲ, ಹಿಗ್ಗಾಮುಗ್ಗ ಥಳಿಸಿದ ನಂತರದಲ್ಲಿ ಆತನನ್ನು ಒಂದು ಜಾಗದಲ್ಲಿ ಎಸೆದಿರುವಂಥ ಫೋಟೋ ಕೂಡ ವೈರಲ್ ಆಗಿರುವಂಥದ್ದು. 2 ಫೋಟೋಗಳಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲೂ ಕೂಡ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ. ರೇಣುಕಾಸ್ವಾಮಿಯನ್ನು ಎಷ್ಟು ಕ್ರೂರವಾಗಿ ಕೊಂದ್ರು ಅನ್ನೋದಕ್ಕೆ ಮತ್ತೊಂದು 2 ಫೋಟೋಗಳು ಕೂಡ ಸಾಕ್ಷಿಯಾಗಿ ನಿಲ್ಲಲಿವೆ. ರೇಣುಕಾ ಮರ್ಡರ್ಗೂ ಮುನ್ನ ಪಾರ್ಟಿ ಸ್ಟೋನಿ ಬ್ರೂಕ್ನಲ್ಲಿ ಮಹಜರು. ದರ್ಶನ್ ಜೊತೆಗಿದ್ದ ಹಾಸ್ಯ ನಟ ಚಿಕ್ಕಣ್ಣ. ರೇಣುಕಾ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ನಡೆದಿದೆ. ಪಾರ್ಟಿಯ ಮಾಹಿತಿ ಸಂಗ್ರಹಕ್ಕಾಗಿ ಪೊಲೀಸರು ಮಹಜರ್ ಮಾಡಿದ್ದಾರೆ. ದರ್ಶನ್, ನಾಗರಾಜ್, ಪವನ್, ವಿನಯ್, ಪ್ರದೋಷ್ ಜೊತೆಗೆ ನಟ ಚಿಕ್ಕಣ್ಣನನ್ನು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವತ್ತು ಏನಾಯಿತು ಅಂತೆಲ್ಲ ಚಿಕ್ಕಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ಗಾಗಿಯೇ ಪ್ರತ್ಯೇಕ ಲಾಂಚ್ ಕೂಡ ವ್ಯವಸ್ಥೆ ಮಾಡಿರೋದು ಗೊತ್ತಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡೋಕ್ಕೂ ಮುನ್ನ ನಟ ದರ್ಶನ್, ನಟ ಚಿಕ್ಕಣ್ಣ, ಪ್ರದೋಷ್, ವಿನಯ್ ಸೇರಿದಂತೆ ಎಲ್ಲರೂ ಕೂಡ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ರು. ವಿಚಾರಣೆ ವೇಳೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ತನಿಖಾಧಿಕಾರಿಗಳು ಸಂಗ್ರಹ ಮಾಡಿದ್ರು. ಆ ಮುಖಾಂತರ ಎಲ್ಲರನ್ನೂ ಕೂಡ ಮತ್ತೆ ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಕೂತಿದ್ರು, ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಇಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡಿರುವಂಥದ್ದು. ಮತ್ತೊಂದು ವಿಚಾರ ಏನಂತಂದರೆ, ನಟ ದರ್ಶನ್ ಕೂರೋದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಒಂದು ಲಾಂಚ್ ಇರೋದು ಕೂಡ ಈ ವೇಳೆಯಲ್ಲಿ ಪತ್ತೆಯಾಗಿದೆ. ಒಟ್ಟಲ್ಲಿ ಡಿ ಗ್ಯಾಂಗ್ಗೆ ಇವೆರಡೂ ಫೋಟೋಗಳು ಅತಿ ದೊಡ್ಡ ಕಂಟಕವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.